ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗರ್ಲ್ ಟಾಕ್. ಹಂಗಂತ ಬಾಯ್ಸ್ ನೋಡಬಾರ್ದು ಅಂತ ಏನಲ್ಲ, ನಿಮಗೂ ಟಿಪ್ಸ್ ಸಿಗುತ್ತೆ. ಸೊ ನಿಮ್ಮ ಸಿಸ್ಟರ್ಸ್ ಆರ್ ಫ್ರೆಂಡ್ಸ್ ಇಲ್ಲ ನಿಮ್ಮ ಲವ್ಡ್ ಒನ್ಸ್ಗೆ ನೀವು ಶೇರ್ ಮಾಡ್ಕೋಬೋದು. ಸೊ ಗರ್ಲ್ ಟಾಕ್ ಅಂದಿದ ತಕ್ಷಣ ನಾವು ತುಂಬ ಪ್ರೊಫೆಷ್ನಲ್ ಆಗಿ ಏನೋ ಮಾಡ್ತೀವಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ವಿಡಿಯೋ ಯಾರಿಗಂದ್ರೆ ನಮ್ಮ ಥರನೇ ಲೇಸಿ ಆಗಿರ್ತಾರಲ್ವಾ, ಪರ್ಫೆಕ್ಟ್ ವಿಡಿಯೋ ಫಾರ್ ಲೇಸಿ ಗರ್ಲ್ಸ್. ಇದು ಆಕ್ಚುಲಿ ಚೆನ್ನಾಗಿರೋ ಹಂಗೆ ಹೇಳ್ಬೋದು. ಈ ನಮ್ಮ ಥರ ಲೇಸಿ ಆಗಿರೋರು ಎಲ್ಲದಕ್ಕೂ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಇರ್ತಾರಲ್ಲ, ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾವು ಮಾಡಿರೋ ಮಿಸ್ಟೇಕ್ಸ್ನ ಎಕ್ಸ್ಪೀರಿಯನ್ಸಿಂದ ನಾವು ಸ್ವಲ್ಪ ಏನೋ ಕಲ್ತಿದ್ದೀವಿ, ಇಂಪ್ರೂವ್ ಆಗಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಯಾವ ವಿಷಯದಲ್ಲಿ ಅಂತಂದರೆ ಮೋಸ್ಟ್ ಗರ್ಲ್ಸ್ ಆಲ್ಮೋಸ್ಟ್ ಈ ಮೇಜರ್ ಥಿಂಗ್ಸ್, ಹಾಂ, ಡೇ ಟು ಡೇ ಲೈಫಲ್ಲಿ ಮೇಜರ್ ಥಿಂಗ್ಸ್ ಅಂದರೆ ಈ ನಿಮ್ಮ ಸ್ಕಿನ್ ಕೇರು, ಹೆಲ್ತು, ಕ್ಲಾತಿಂಗ್ ಮತ್ತು ಇನ್ನೇನು ಮಾತಾಡ್ಬೋದು ಅಷ್ಟೇ. ಸ್ಕಿನ್ ಕೇರ್, ಮೇಕಪ್, ಹೆಲ್ತ್, ಮೇಕಪ್. ಗರ್ಲ್ಸ್ದು ಮೇನ್ ಥಿಂಗೇ ಮೇಕಪ್ ಅಲ್ವಾ. ಫಸ್ಟ್ ಏನಂದರೆ ಸ್ಕಿನ್ ಕೇರ್. ಏನು ಅನಿಸುತ್ತೆ ಸ್ಕಿನ್ ಕೇರಲ್ಲಿ ಫಸ್ಟು ಈಗ ನಾವು ಮಾಡಿರೋದು, ನೆಕ್ಸ್ಟ್ ಆಲ್ಮೋಸ್ಟ್ ನಮ್ಮ ಯಂಗರ್ ಜನ್ರೇಷನ್ಸ್ ಎಲ್ಲ ಮಾಡ್ತಿರೋ ಮಿಸ್ಟೇಕ್ಸ್ ಏನು ಅಂತಂದರೆ, ಈಗ ಕ್ರಿಯೇಟರ್ಸ್ ಇರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಅವ್ರು ಯಾವುದೋ ಒಂದು ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಾರೆ. ಅದನ್ನು ನೋಡ್ಬಿಟ್ಟು ಅದು ನಮ್ಮ ಸ್ಕಿನ್ಗೂ ಸೆಟ್ ಆಗುತ್ತೆ, ಅವ್ರಿಗೆ ವರ್ಕ್ ಆಗ್ತಿದೆ, ಆಬ್ವಿಯಸ್ಲಿ ಅವ್ರಿಗೆ ಬಂದಿರೋದೇ ಪ್ರಮೋಷನ್ಗಂತ. ಸೊ ಅದು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೆಸರಲ್ಲೇ ಇದೆ. ಸೊ ಅವ್ರಿಗೆ ಸೂಟ್ ಆದರೂ ಸೂಟ್ ಆಗಿಲ್ಲ ಅಂದರೂ, ಅವ್ರಿಗೆ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ಪ್ರಮೋಟ್ ಮಾಡಲೇಬೇಕು. ಹಂಗಂತ ನೀವೆಲ್ಲ ತೊಗೊಂಡು ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಈ ಮಿಸ್ಟೇಕ್ ನಾವು ಮಾಡಿದ್ದೀವಿ. ಬೇರೆಯವ್ರಿಗೆ ಸೂಟ್ ಆಗೋದು ನಮಗೆ ಸೂಟ್ ಆಗಲ್ಲ, ಯಾಕಂದರೆ ನಮ್ಮ ಸ್ಕಿನ್ ಟೋನ್ ಬೇರೆ ಮತ್ತು ನಮ್ಮ ಸ್ಕಿನ್ ಟೈಪ್ ಬೇರೆ. ಸೊ ಅದೇ ಫಸ್ಟ್ ಮಿಸ್ಟೇಕು ಎಲ್ಲರೂ ಅವಾಯ್ಡ್ ಮಾಡಬೇಕಾದ್ರೆ ಫಸ್ಟ್ ಮಿಸ್ಟೇಕು. ಕಂಟೆಂಟ್ ಕ್ರಿಯೇಟರ್ಸ್ ಏನು ಹೇಳ್ತಾರೆ ಅದನ್ನು ಸಡನ್ನಾಗಿ ಬೈ ಮಾಡಿಬಿಟ್ಟು ಮತ್ತು ಅದು ಜಾಸ್ತಿ ಕ್ವಾಂಟಿಟಿಲೆಲ್ಲ ಬೈ ಮಾಡಿಬಿಟ್ಟು ಟ್ರೈ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ತುಂಬ ವೇಸ್ಟ್ ಇದೆ ಟ್ರೈ ಮಾಡೋಕ್ಕೆ. ಅದು ನಿಮಗೆ ಅಂದರೆ ದುಡ್ಡು ಕೂಡ ವೇಸ್ಟ್ ಆಗಲ್ಲ ಮತ್ತು ನಿಮ್ಮ ಸ್ಕಿನ್ ಕೂಡ ಹಾಳಾಗಲ್ಲ. ಇನ್ನೊಂದೇನು ಅಂತಂದರೆ ಅವ್ರು ಏನೋ ಮಾಡ್ತಾರೆ ಅಂತ ನಾವು ತೊಗೊತೀವಿ, ನೆಕ್ಸ್ಟ್ ಆ ಪ್ರಾಡಕ್ಟ್ಸ್ನ ಸ್ವಲ್ಪ ಯೂಸ್ ಮಾಡೋಷ್ಟರಲ್ಲಿ ನಮಗೇನೋ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ ಅಥವಾ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಆವಾಗ ಆ ಪ್ರಾಡಕ್ಟ್ ವೇಸ್ಟ್ ಅಲ್ವಾ. ಸೊ ನಾವು ಏನಿಲ್ಲ ಅಂತಂದರೂ ಕಾಸ್ಮೆಟಿಕ್ಸ್ ಅಂದರೆ ಕಮ್ಮಿ ಅಂತೂ ಇರಲ್ಲ, ಆಲ್ಮೋಸ್ಟ್ ಅಬೋವ್ 500 ಇರುತ್ತೆ, 200 300 ಅಬೋವ್ ಇರುತ್ತೆ. ಇವಾಗ ನೆಕ್ಸ್ಟ್ 1-2 ಟೈಮ್ಸ್ ಯೂಸ್ ಮಾಡಿದ ತಕ್ಷಣ ಅದು ವೇಸ್ಟೇ. ಅದು ನಮಗೂ ಆಗಿದೆ. ನಾವು ಎಷ್ಟೋ ಪ್ರಾಡಕ್ಟ್ಸ್ನ ಆ ಥರ ತರಿಸಿ ಯೂಸ್ ಮಾಡಿ ನಮ್ಗೆ ಅದು ಅಲರ್ಜಿನೋ ಇನ್ನೇನೋ ಆ್ಯಕ್ನಿ ಆಗಿ ಹಂಗೆ ಬಿಟ್ಟಿದ್ದೀವಿ. ಸೊ ಆ ಮಿಸ್ಟೇಕ್ಸ್ನ ಮಾಡಬೇಡಿ. ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡು ಫಸ್ಟ್ ರಿಸರ್ಚ್ ಮಾಡಿ, ಅದರಲ್ಲಿರೋ ಅಂದರೆ ಅದ್ರ ಕಂಟೆಂಟ್ ಇರುತ್ತಲ್ವ, ಏನೇನು ಕಂಟೆಂಟ್ ಇದೆ, ಇಂಗ್ರೀಡಿಯೆಂಟ್ಸ್ ಏನಿದೆ ನೋಡಿ, ನಿಮ್ಮ ಸ್ಕಿನ್ನಿಗೆ ಅದು ಸೆಟ್ ಆಗುತ್ತಾ. ಫಸ್ಟ್ ಏನೇ ತೊಗೊಂಡ್ರು ರಿಸರ್ಚ್ ಮಾಡೇ ತೊಗೊಳ್ಳಿ. ಇದಕ್ಕೆಲ್ಲ ಫಸ್ಟ್ ವೇ ಆಫ್ ಅಂದರೆ ಯಾವ ವೇ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ, ಇವಾಗ ನೀವು ಫಸ್ಟು ನಿಮ್ಮ ಸ್ಕಿನ್ ಟೈಪ್ ತಿಳ್ಕೊಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೇನ್ ಅದೇ ಸ್ಕಿನ್ ಟೈಪ್ನ ತಿಳ್ಕೊಂಡ್ರಿ ಅಂದರೆ ಆರಾಮಾಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಮೇನ್ ಥಿಂಗ್ ಸ್ಕಿನ್ ಟೈಪ್. ಮತ್ತು ಏನಂದರೆ ಕಡಿಮೆ ಕ್ವಾಂಟಿಟಿ ಫಸ್ಟು ಸ್ಕಿನ್ ಟೈಪ್ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಫಸ್ಟು ಫೇಸ್ ವಾಶ್ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಬಿಡಿ, ಏನು ಅಪ್ಲೈ ಮಾಡಬೇಡಿ, 30 ಮಿನಿಟ್ಸ್ ಬಿಟ್ಬಿಡಿ. ಸೊ ನಿಮ್ಮ ಸ್ಕಿನ್ ಎಲ್ಲ ತುಂಬ ಡ್ರೈ ಅನಿಸ್ತಿದೆ, ಇಲ್ಲಿ ಪ್ಯಾಚಿ ಅಂದರೆ ಸ್ಕಿನ್ ಎಲ್ಲ ವೈಟ್ ಇದು ಪ್ಯಾಚಿ ಡ್ರೈನೆಸ್ ಎಲ್ಲ ಬರ್ತಿದೆ ಅಂದರೆ ಫುಲ್ಲು ಡ್ರೈ ಸ್ಕಿನ್ ನಿಮ್ಮದು. ಇಲ್ಲ ಫುಲ್ ಆಯಿಲಿ ಮುಖಕ್ಕೆ ಹರಳೆಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಚ್ಚಿರೋ ಥರ ಆಗಿದೆ ಅಂದರೆ ಆಬ್ವಿಯಸ್ಲಿ ನಿಮ್ದು ಆಯಿಲಿ ಸ್ಕಿನ್ ಆಗಿರುತ್ತೆ. ಇಲ್ಲ ಎರಡು ಕಾಂಬಿನೇಷನ್ ಸ್ಕಿನ್ ಹೆಂಗಂದರೆ ಇಲ್ಲೆಲ್ಲ ಡ್ರೈ ಇರುತ್ತೆ, ಇಲ್ಲೆಲ್ಲ ಆಯಿಲಿ ಇರುತ್ತೆ, ಇಲ್ಲಾಂದರೆ ಇಲ್ಲೆಲ್ಲ ಆಯಿಲಿ ಇರುತ್ತೆ, ಇಲ್ಲೆಲ್ಲ ಡ್ರೈ ಇರುತ್ತೆ. ಸೊ ಎರಡು ಕಾಂಬಿನೇಷನಲ್ಲಿ ಇರುತ್ತೆ. ಸೊ ಅದು ಕಾಂಬಿನೇಷನ್ ಸ್ಕಿನ್. ಇಲ್ಲ ಎಲ್ಲ ನಾರ್ಮಲ್ ಆಗಿದೆ, ಮಾಯಿಶ್ಚರೈಸ್ಡ್ ಆಗಿದೆ, ಎಲ್ಲೂ ಆಯಿಲಿ ಅನಿಸ್ತಿಲ್ಲ, ಎಲ್ಲೂ ಟೂ ಡ್ರೈ ಟೂ ಆಯಿಲಿ ಅಂತ ಅನಿಸ್ತಿಲ್ಲ ಅಂದರೆ ಅದು ನಾರ್ಮಲ್ ಸ್ಕಿನ್. ಸೊ ಈ ಥರ ಸ್ಕಿನ್ ಟೈಪ್ ನೀವು ತಿಳ್ಕೊಂಡು ಈ ನಿಯರ್ ಬೈ ಯಾವುದಾದ್ರೂ ಈ ಕಾಸ್ಮೆಟಿಕ್ ಸ್ಟೋರ್ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಚಿಕ್ಕ ಕ್ವಾಂಟಿಟಿಲಿ ತೊಗೊಳ್ಳಿ. ಇಲ್ಲಾಂದರೆ ಅಲ್ಲೇ ನೀವು ಟ್ರೈ ಮಾಡಿ, ಒಂದಿನ ಹಚ್ಕೊಂಡು ಬನ್ನಿ, ನೆಕ್ಸ್ಟ್ ಡೇ ನಿಮ್ಗೇನೂ ಅಲರ್ಜಿ ಆಗಲಿಲ್ಲ ಅಂದರೆ ಹೋಗ್ಬಿಟ್ಟು ನೆಕ್ಸ್ಟ್ ಬೈ ಮಾಡಿ. ಜಾಸ್ತಿ ಕ್ವಾಂಟಿಟಿಲಿ ತರಿಸಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ. ಮತ್ತು ಅದನ್ನು ತುಂಬ ಮಾಡಿದ್ದೀವಿ ಆ ತಪ್ಪು, ಎಷ್ಟು ಪ್ರಾಡಕ್ಟ್ಸ್ನ ವೇಸ್ಟ್ ಮಾಡಿದ್ದೀವಿ ಅಂತಂದರೆ ಈಗ ಅನಿಸ್ತಿದೆ ತಪ್ಪು ಮಾಡಿದ್ವಿ ಅಂತ. ಅದ್ರ ಜೊತೆ ಸ್ಕಿನ್ನೂ ಹಾಳು ಮಾಡ್ಕೊಂಡ್ವಿ, ತುಂಬ ಹಾಳಾಗಿದೆ ಸ್ಕಿನ್. ಸೊ ಆ ಮಿಸ್ಟೇಕ್ಸ್ನ ಮಾಡಬೇಡಿ. ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಸ್ಟು ಡರ್ಮಾಟ್ನ ಕನ್ಸಲ್ಟ್ ಮಾಡಿ, ಏಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಟ್ರೀಟ್ ಮಾಡಬೇಕು ಯಾವ ಸ್ಕಿನ್ ಇರೋರಿಗೆ ಅಂತ. ನಾವು ಅದನ್ನು ಸ್ಟಾರ್ಟಿಂಗ್ ಮಾಡಲೇ ಇಲ್ಲ.
ಓದ್ಬೇಕಾದ್ರೆ ಏನೋ ನಾವೇ ಕಾಲೇಜಲ್ಲಿ ಈಗ ಗೊತ್ತಲ್ವಾ, ಇವಾಗ ನಾವೇನ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಅದೇ ಕಂಟೆಂಟ್ ಕ್ರಿಯೇಟರ್ಸ್ ಏನೋ ಹೇಳ್ತಾರೆ ಅದನ್ನ ನೋಡ್ಬಿಡೋದು, ಸುಮ್ಮನೆ ತಗೊಂಡ್ಬಿಡೋದು, ಅದೆಲ್ಲ ಮಿಸ್ಟೇಕ್ ಮಾಡಿದ್ವಿ. ಬಟ್ ಇವಾಗ ರಿಸರ್ಚ್ ಮಾಡ್ತಾ ಇದೀವಿ ಯಾರಿಗೆ ಹೆಂಗ್ ಸೂಟ್ ಆಗ್ತಿದೆ ಮತ್ತೆ ನಮ್ಮ ಸ್ಕಿನ್ಗೆ ಹೆಂಗ್ ಸೂಟ್ ಆಗುತ್ತದು. ನೆಕ್ಸ್ಟ್ ತುಂಬಾ ಕ್ವಾಂಟಿಟಿ ತಗೊಂಡ್ರೆ ವೇಸ್ಟ್ ಆಗುತ್ತಾ ಇಲ್ವಾ ಇಲ್ಲ ಯೋಚನೆ ಮಾಡ್ಬಿಟ್ಟೆ ತಗೋತಾ ಇರೋದು. ಯಾವುದೇ ಕಾರಣಕ್ಕೂ ನಿಮ್ಗೆ ಏನೋ ಆಕ್ನಿ ಇರ್ಲಿ, ಇನ್ನೊಂದೇನೋ ಅಲರ್ಜಿ, ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಡರ್ಮ್ಯಾಟ್ ಹತ್ರ ಹೋಗಿ. ಇಲ್ಲ ಪ್ರಾಬ್ಲಮ್ ಇಲ್ಲ, ಇವಾಗ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ತುಂಬ ಪಿಂಪಲ್ಸ್ ಆಗ್ತಿದೆ ಇಲ್ಲ ಏನೇ ಆಚೂರು ಅಲರ್ಜಿ ಆಗ್ತಿದೆ ಅಂದರೆ ಫಸ್ಟ್ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅವರ ಇನ್ಪುಟ್ಸ್ನ ತಗೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಇದು ಸ್ಕಿನ್ ಕೇರ್ ಆಯಿತು. ಮತ್ತು ಸ್ಕಿನ್ ಕೇರಲ್ಲಿ ಇನ್ನೊಂದೇನೆಂದರೆ ನಾವು ಯೂಸ್ ಮಾಡ್ತಾ ಇರೋದು ಏನು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಲ್ಲ, ಯಾಕಂದರೆ ಅದು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸ್ಕಿನ್ನೇ ಬೇರೆ ನಿಮ್ಮ ಸ್ಕಿನ್ನೇ ಬೇರೆ. ಅದು ಅಲ್ಲದೆ ನಾವು ತುಂಬ ಫ್ಯಾನ್ಸಿ ಪ್ರಾಡಕ್ಟ್ಸ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಡರ್ಮೆಟಾಲಜಿಸ್ಟ್ ಏನು ಕೊಟ್ಟರೋ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೇಸ್ ವಾಶ್, ತುಂಬ ಜೆಂಟಲ್ ಫೇಸ್ ವಾಶ್. ಅವಳದೇ ಬೇರೆ ನನ್ನದೇ ಬೇರೆ, ಯಾಕಂದರೆ ನಮ್ಮಿಬ್ರು ಸ್ಕಿನ್ ಟೈಪ್ ಕೂಡ ಚೇಂಜ್ ಇದೆ. ಸೊ ಫೇಸ್ ವಾಶ್, ನೆಕ್ಸ್ಟು ಮಾಯಿಶ್ಚರೈಸರ್, ಒಂದು ಬೆಸ್ಟ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್, ಮತ್ತೆ ಥರ್ಡ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಇವು ಮೂರೇ, ಲಿಟ್ರಲಿ ಇವು ಮೂರೇ. ಯಾಕಂದ್ರೆ ನಾವಿಬ್ರು ತುಂಬಾ ಪ್ರೋನು ಅಲ್ಲ ಸ್ಕಿನ್ ಕೇರ್. ನಾವಿಬ್ರು ಎಷ್ಟು ಲೇಜಿ ಅಂದ್ರೆ ಮೇಕಪ್ ಅಲ್ಲೂ ಸ್ಕಿನ್ ಕೇರ್ ಅಲ್ಲೂ ತುಂಬಾ ಅಂದ್ರೆ ತುಂಬಾ ಲೇಜಿ ಹಂಗಿದ್ವಿ. ಸೊ ಇವಾಗ ಕನ್ಸಿಸ್ಟೆಂಟ್ ಆಗಿ ಅವ್ರು ಏನು ಕೊಟ್ಟರೋ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಫ್ಯಾನ್ಸಿ ಪ್ರಾಡಕ್ಟ್ಸು ಅಲ್ಲ, ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸು ಅಲ್ಲ. ಅದು ನಮ್ಮ ಸ್ಕಿನ್ಗೂ ಸೂಟ್ ಆಗುತ್ತೆ ಮತ್ತೆ ನಮಗೆ ಅಫೋರ್ಡೆಬಲ್ಗೂ ಇದೆ. ಸೊ ಅದು ಯೂಸ್ ಮಾಡ್ತಾ ಇದೀವಿ. ಇವಾಗ ನೀವು ನೋಡ್ತಿದ್ದೀರಲ್ವಾ ನಮ್ಮ ಸ್ಕಿನ್ನು ಕ್ಯಾಮ್ರಾದಲ್ಲಿ, ಮೇ ಬಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂದು ಚೂರು ಮಾರ್ಕ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು. ಯಾಕಂದ್ರೆ ನಮ್ಮ ಸ್ಕಿನ್ ಅಂತೂ ಪರ್ಫೆಕ್ಟಾಗಿ ಇಲ್ಲೇ ಇಲ್ಲ. ಯಾರ ಸ್ಕಿನ್ನು ಪರ್ಫೆಕ್ಟಾಗಿ ಅಂತೂ ಇರಲ್ಲ. ಕೆಲವ್ರದ್ದು ಇರುತ್ತೆ, ಅದೆಲ್ಲ ಗಾಡ್ಸ್ ಗಿಫ್ಟ್ ಅಷ್ಟೇ, ಇಲ್ಲ ಹೆರಿಡಿಟಿಯಿಂದನೂ ಬಂದಿರುತ್ತೆ. ತುಂಬಾ ಅಂದ್ರೆ ತುಂಬಾ ಕಾನ್ಶಿಯಸ್ ಆಗಬೇಡಿ ಅದ್ರ ಬಗ್ಗೆ. ಇಟ್ಸ್ ನಾರ್ಮಲ್, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ನಮಗೆ ಗಾಡ್ ಗಿಫ್ಟ್ ಅಂತ ಅನ್ಕೋಬೇಕಷ್ಟೇ. ಯಾರು ಪರ್ಫೆಕ್ಟ್ ಆಗಿರಲ್ಲ, ಎಲ್ಲರಲ್ಲೂ ಫ್ಲಾಸ್ ಅಂತ ಇದ್ದೇ ಇರುತ್ತೆ ಅಷ್ಟೇ. ಅದನ್ನ ನಾವು ಅಡ್ವಾಂಟೇಜ್ ಆಗಿ ತಗೊಂಡು ಆರಾಮಾಗಿರ್ಬೇಕು ಅಷ್ಟೇ. ಜಾಸ್ತಿ ಕಾನ್ಶಿಯಸ್ ಆಗಬೇಡಿ, ಅದಕ್ಕೆ ಏನು ಮಾಡಬೇಕು ಅದನ್ನ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನಾವು ಆ್ಯಕ್ಚುಲಿ ತುಂಬ ಕಾನ್ಶಿಯಸ್ ಆಗ್ತಾ ಇದ್ವಿ. ಒಂದು ಪಿಂಪಲ್ ಇದ್ರು ಅಯ್ಯೋ ಪಿಂಪಲ್ ಇದೆ, ಪಿಂಪಲ್ ಕಾಣಿಸ್ತಿದೆ ಅಂತ. ಬಟ್ ಇವಾಗ ಇಟ್ಸ್ ನಾರ್ಮಲ್ ಅಂತ ನಾವು ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಇದು ಪ್ರೋ ಸ್ಕಿನ್ ಕೇರ್ ಎಲ್ಲ ಮಾಡೋರಿಗೆ ವಿಡಿಯೋ ಅಲ್ಲ ಇದು. ಯಾರು ತುಂಬ ಇವಾಗ ಬಿಗಿನರ್ಸ್ ಇರ್ತಾರೆ, ಇಲ್ಲಾಂದರೆ ನಮ್ಮ ಥರ ಲೇಝಿ ಇರ್ತಾರೆ ಸ್ಕಿನ್ ಕೇರಲ್ಲಿ, ಅವ್ರಿಗಿದು. ಸೊ ಅವರು ಈ 3 ಸ್ಟೆಪ್ಪು, ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಮತ್ತು ನೈಟ್ ಟೈಮು ಫೇಸ್ ವಾಶ್, ಮಾಯಿಶ್ಚರೈಸರ್, ಇವು 3 ಇರಬೇಕು. ಸನ್ಸ್ಕ್ರೀನ್ ನೈಟ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ನೆಕ್ಸ್ಟ್ ಪಾರ್ಟ್ ಏನಂದರೆ ಈ ವಿಡಿಯೋ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೇಕಪ್. ಡೇ ಟು ಡೇ ಲೈಫಲ್ಲಿ ಈ ಮೇಕಪ್ ಅಂತೂ ಆಬ್ವಿಯಸ್ಲಿ ಎಲ್ಲ ಗರ್ಲ್ಸು ಮಾಡ್ತಾರೆ. ಮೇಕಪ್ ಅಂದರೆ ತುಂಬ ಎಲ್ಲ ಮಾಡ್ತಾರಲ್ಲ ಏಷ್ಯನ್ ಪೇಂಟ್ಸ್ ಆ ಥರ ಮೇಕಪ್ ಅಂದರೆ ಆ ಥರ ಮೇಕಪ್ ಅಲ್ಲ, ಬೇಸಿಕ್ ಅಷ್ಟೇ ಮಾಡ್ತಾರೆ ಕೆಲವ್ರಿಗೆ. ಯಾಕಂದರೆ ಮೇಕಪ್ ಅಂದರೆ ಆಲ್ಮೋಸ್ಟ್ ಮೇಕಪ್ ಅಂದರೆ ಒಂದು ಕಲೆ, ಅದು ಎಲ್ರಿಗೂ ಒಲಿಯಲ್ಲ. ಆ್ಯಕ್ಟರ್ಸ್ಗೆಲ್ಲ ಮೇಕಪ್ಪೇ ದೇವರು ಅಂತಾರಲ್ವಾ. ಆ್ಯಕ್ಚುಲಿ ಪೂಜೆ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡ್ತಾರೆ. ಅದು ಎಲ್ರಿಗೂ ಕಲೆ ಬರಲ್ಲ ಮೇಕಪ್ ಮಾಡ್ಕೊಳ್ಳೋದು. ನಾವು ಮಾತಾಡ್ತಾ ಇರೋದು ಈ ಪ್ರೊಫೆಷ್ನಲ್ ಮೇಕಪ್ ಬಗ್ಗೆ ಅಲ್ಲ. ಅಂದರೆ ತುಂಬ ಈ ಪ್ರೈಮರು, ಕಾಂಪ್ಯಾಕ್ಟು ಅದೆಲ್ಲ ಅಪ್ಲೈ ಮಾಡ್ತಾರಲ್ಲ, ಆ ಲೆವೆಲ್ ಮೇಕಪ್ ಅಲ್ಲ ಇದು. ಬಿಗಿನರ್ಸ್ ಮೇಕಪ್. ಯಾರು ಈ ನಾವು ಕಾಲೇಜಸಲ್ಲೆಲ್ಲ ಹೆಂಗೆ ಮಾಡ್ತಿದ್ವಿ ಅಂದರೆ ಜಸ್ಟ್ ಮುಖ ತೊಳ್ಕೊ, ಯಾವ್ದಾದ್ರು ಒಂದು ಕ್ರೀಮ್ ಹಚ್ಚು ಹೋಗ್ಬಿಡು ಅಷ್ಟೇ. ಏನು ಆ ಕಡೆ ಈ ಕಡೆ ಅಂದರೆ ಈ ಐಲೈನರು, ಲಿಪ್ಸ್ಟಿಕ್ಕು, ಮಸ್ಕಾರ ಅದೆಲ್ಲ ಅಪ್ಲೈ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಬೇಸಿಕ್ ಅಂದರೆ ಮಿನಿಮಲ್ ನಾವು ಮೇಕಪ್ ಮಾಡೋದು. ಆ ಮೇಕಪ್ ಪ್ರಾಡಕ್ಟ್ಸ್ ಏನು ಅಂದರೆ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಮೇಕಪ್ ಮಾಡಿದೀವಿ ಅಂತ, ಬಟ್ ದಟ್ಸ್ ನಾಟ್ ಅ ಮೇಕಪ್. ಅದು ನಾರ್ಮಲ್ ಅಷ್ಟೇ. ಅದೇನಂತ ನಾವು ಹೇಳ್ತೀವಿ ಏನೇನು ಮಾಡಿದ್ದೀವಿ ಅಂತ. ಫಸ್ಟ್ ಬಂದ್ಬಿಟ್ಟು BB ಆರ್ CC ಕ್ರೀಮ್. ನಾವು ಫೌಂಡೇಶನ್ ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಏನಾದರೂ ಫಂಕ್ಷನ್ಸ್ ಇತ್ತು, ಮದುವೆ ಇತ್ತು ಅಂದರೆ ಮಾತ್ರ, ಅವಾಗೂ ಮೋಸ್ಟ್ ಆಫ್ ಯೂಸ್ ಮಾಡಿರಲ್ಲ. ತುಂಬ ರೇರ್ ಫೌಂಡೇಶನ್ಸ್ನ ಯೂಸ್ ಮಾಡೋದು. ನಮಗೆ ಒಂಥರ ಈ CC ಕ್ರೀಮ್, BB ಕ್ರೀಮ್ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅದನ್ನೇ ನಾವು ಯೂಸ್ ಮಾಡ್ತೀವಿ. ಇದು ಯಾವಾಗಂದರೆ ಮುಖ ತೊಳ್ಕೊಂಡು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿಬಿಟ್ಟು ಎಲ್ಲ ಮುಗ್ದಾದ್ಮೇಲೆ BB ಆರ್ CC ಕ್ರೀಮ್. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ ಒಂದು ಐಲೈನರ್ ಮತ್ತು ಮಸ್ಕಾರ, ಒಂದು ಲಿಪ್ಸ್ಟಿಕ್ ಬಿಟ್ಟರೆ ಐಬ್ರೋ ಫಿಲ್ಲಿಂಗ್ ಅಷ್ಟೇ. ಐಬ್ರೋ ಫಿಲ್ಲಿಂಗ್ ಅಂದರೆ ಅದು ಏನೋ ಅಲ್ಲ, ನಾರ್ಮಲ್ ಒಂದು ಸ್ಕೆಚ್ ಬರುತ್ತಲ್ವ ಅದು ಅಷ್ಟೇ. ಇಷ್ಟು ಮಿನಿಮಲ್ ಆಗಿ ಮಾಡೋದು. ಅದು ನಾವೇನಂದ್ರೆ ಇವಾಗ ಹೇಳಿರೋದೇ ಮಿನಿಮಲ್ಲು, ಅದರಲ್ಲೂ ನಾವು ಅದನ್ನು ಡೈಲಿ ಮಾಡೋದು. ಡೈಲಿ ಸನ್ಸ್ಕ್ರೀನ್ಗೆ ಲಾಸ್ಟು ಅಷ್ಟೇ. ಆ್ಯಕ್ಚುಲಿ ಬೆಸ್ಟ್ ಅದು ಸ್ಕಿನ್ ಕೇರ್. ನಿಮ್ಮ ಸ್ಕಿನ್ ಚೆನ್ನಾಗಿದ್ದು ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಮೇಕಪ್ ಮಾಡಕ್ ಇಷ್ಟ ಮತ್ತೆ ಯಾವ್ಯಾವ್ದೋ ಅಂದ್ರೆ ಕಮ್ಮಿ ಅಂತ ಹೇಳಕ್ಕಾಗಲ್ಲ, ತುಂಬಾ ಚೀಪ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಮೇಕಪ್ಗೆ. ಯಾಕಂದ್ರೆ ನೀವು ಮಿನಿಮಲ್ ಆಗಿ ಮಾಡ್ತಿದ್ದೀರಾ ಸ್ಕಿನ್ ಕೇರ್ ಮತ್ತೆ ಮೇಕಪ್ ಅಂದ್ರೆ, ಇವಾಗ ದೊಡ್ಡ ಮೇಕಪ್ ಆರ್ಟಿಸ್ಟು ಇಲ್ಲಾಂದ್ರೆ ಡೈಲಿ ಮೇಕಪ್ ಮಾಡ್ತಾರಲ್ಲ ಅವರೆಲ್ಲ ಆದರೆ ಜಾಸ್ತಿ ಅಂದ್ರೆ ಐ ಮೀನ್ ಚಿಕ್ಕ ಪ್ರಾಡಕ್ಟ್ಸು ಇಲ್ಲಾಂದ್ರೆ ಕಡಿಮೆಗೆ ಸಿಕ್ಕಿದ್ರು ಅದು ಯೂಸ್ ಮಾಡೋದು ಅವ್ರು ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ನಾವು ಒಂದೇ ಸರಿ ಇನ್ವೆಸ್ಟ್ ಮಾಡೋದು, ಅದನ್ನ ಒಂದು 2 years 3 years ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒಳ್ಳೆ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿ. ಮಾಡ್ತೀರಾ ಯಾಕಂದ್ರೆ ಡೈಲಿ ಮಾಡಲ್ಲ ಅಲ್ವಾ, ಸೊ ಒಳ್ಳೆ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಯಾವ್ಯಾವ್ದೋ ಲೋಕಲ್ ಪ್ರಾಡಕ್ಟ್ಸ್ನ ತಗೊಂಡ್ರೆ ನಿಜವಾಗ್ಲೂ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಆ ತಪ್ಪನ್ನ ಮಾಡಲೇಬೇಡಿ ಅಷ್ಟೇ. ಅದು ಬಿಟ್ಟರೆ ಇಷ್ಟೇ, ಇದೇ ಮಿನಿಮಲ್ ಮೇಕಪ್ ಅಷ್ಟೇ ನಾವು ಮಾಡೋದು. ನೆಕ್ಸ್ಟ್ ಆಫ್ಟರ್ ಮೇಕಪ್ ಕ್ಲಾತಿಂಗ್. ಎಸ್, ಹುಡುಗಿರಿಗೆ ಮೋಸ್ಟ್ ಅವರು ಚೆನ್ನಾಗಿ ಕಾಣಿಸ್ಬೇಕು, ಕಾನ್ಫಿಡೆಂಟಾಗಿ ಕಾಣಿಸ್ಬೇಕು ಅಂದರೆ ಮೇನ್ ಥಿಂಗ್ ಕ್ಲಾತಿಂಗಲ್ಲಿ ಫಸ್ಟ್ ಮಿಸ್ಟೇಕ್ ಏನಂದರೆ, ಇವಾಗ ಒಂದು ಡ್ರೆಸ್ ಯಾರೋ ಕಾಂಟೆಂಟ್ ಕ್ರಿಯೇಟರ್ಸ್ ತೊಗೊಂಡಿರ್ತಾರೆ, ಇಲ್ಲ ಯಾರೋ ನಿಮ್ಮ ಫ್ರೆಂಡ್ಸ್ ತೊಗೊಂಡಿರ್ತಾರೆ, ಅದು ನೋಡ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಕಾಣಿಸಿದೆ ಇದು ನಾನು ತೊಗೊತೀನಿ ಅಂದ್ಬಿಟ್ಟು ತೊಗೊಳೋದನ್ನ ಇದು ಫಸ್ಟ್ ಮಿಸ್ಟೇಕ್ ಮಾಡಬೇಡಿ. ಫಸ್ಟು ಏನಂದರೆ, ನೀವು ತೊಗೋಬಾರ್ದು ಅಂತ ಹೇಳ್ತಿಲ್ಲ, ತೊಗೊಳ್ಳಿ ಬಟ್ ಏನಂದರೆ ನಿಮ್ಮ ಬಾಡಿ ಟೈಪು ಮತ್ತು ನಿಮಗೆ ಅಂದರೆ ಕಲರ್ಸ್ ಓಕೆ, ಬಟ್ ನಾನು ಹೇಳ್ತಾ ಇರೋದು ಬಾಡಿ ಟೈಪ್ಗೆ ಆ ಡ್ರೆಸ್ ಮ್ಯಾಚ್ ಆಗತ್ತಾ ನೀವು ಹಾಕೊಂಡ್ರೆ ಅದನ್ನ ಫಸ್ಟು ತಿಳ್ಕೊಂಡು ಆಮೇಲೆ ತಗೊಳ್ಳಿ. ಯಾಕಂದರೆ ಒಬ್ಬೊಬ್ರಿಗೆ ಸೂಟ್ ಆಗೋದು ಒಬ್ಬೊಬ್ರು ಬಾಡಿ ಟೈಪ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ ಅಂತ. ಎಲ್ಲರೂ ಏನು ಹಾಕೊಂಡ್ರು ನೋಡೋದಕ್ಕೆ ಚೆನ್ನಾಗಿ ಅನ್ಸಿರುತ್ತೆ, ಬಟ್ ನೀವು ಅದನ್ನ ವೇರ್ ಮಾಡಿದಾಗ ನೀವು ಕಂಫರ್ಟಬಲ್ ಇರಲ್ಲ. ಸೊ ನಿಮಗೆ ಕಂಫರ್ಟಬಲ್ ಆಗೋ ಬಟ್ಟೆನ ನಾವು ಅದನ್ನ ಮಿಸ್ಟೇಕ್ ಮಾಡಿದೀವಿ. ಸೊ ಏನಂದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತಲ್ಲ, ಚೆನ್ನಾಗಿ ಕಾಣಿಸ್ತೀರಾ ಬಟ್ ನೀವು ಕಂಫರ್ಟಬಲ್ ಆಗಿರಲ್ಲ, ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ನಿಮ್ಗೆ ಒಳಗೆ. ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಡ್ರೆಸ್ ಹಾಕಿದ್ರೆ ನೀವು ಕಂಫರ್ಟಬಲ್ ಆಗಿರ್ತೀರಾ ಅಂತ. ಸೊ ಯಾವಾಗ್ಲೂ ನಿಮ್ಗೆ ಕಂಫರ್ಟಬಲ್ ಅನ್ಸೋ ಬಟ್ಟೆನೆ ಹಾಕಿ. ಅವ್ರು ಹಾಕ್ತಾರೆ ಇವ್ರು ಹಾಕ್ತಾರೆ ಅಂತ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಅಷ್ಟೇ. ಈ ಸೀಸನ್ಲಿ ಸಮ್ಮರ್ಸಲ್ಲಿ ಸ್ವಲ್ಪ ಕಾಟನ್ ಕ್ಲಾತ್ಸ್ನ ಪ್ರಿಫರ್ ಮಾಡಿ, ಮತ್ತು ವಿಂಟರಲ್ಲಿ ಸ್ವಲ್ಪ ವಾರ್ಮ್ ಆಗಿರೋ ಸ್ವೆಟ್ ಶರ್ಟ್ಸ್ ಎಲ್ಲ ಪ್ರಿಫರ್ ಮಾಡಿ. ಸೊ ಅಷ್ಟೇ. ಮತ್ತು ಈ ಜೀನ್ಸಲ್ಲಿ ಬಂದರೆ ಒಂದು ಸೆಟ್ ಆಫ್ ಕಲರ್ಸ್ ಜೀನ್ಸ್ ಇಟ್ಕೊಂಡ್ಬಿಟ್ರೆ ಒಂದು 4 to 5 ಇಟ್ಕೊಂಡ್ಬಿಟ್ರೆ ಎಲ್ಲ ಟಾಪ್ಸ್ಗೂ ಎಲ್ಲನೂ ಅದೇ ಆಗುತ್ತೆ. ಯಾಕಂದರೆ ಬ್ಲ್ಯಾಕ್ ಒಂದಿರುತ್ತೆ, ಬ್ಲೂ ಒಂದಿರುತ್ತೆ, ಬ್ಲ್ಯಾಕ್ ಬ್ಲೂ ಎಲ್ಲ ಟಾಪ್ಸ್ಗೂ ಮ್ಯಾಚ್ ಆಗೇ ಆಗುತ್ತೆ. ಸೊ ಆ ಥರ ಪೇರ್ಸ್ ಆಫ್ ಜೀನ್ಸ್ ಇಟ್ಕೊಳ್ಳಿ, ಆಲ್ಮೋಸ್ಟ್ ಅದೆಲ್ಲದಕ್ಕೂ ಮ್ಯಾಚ್ ಆಗೇ ಆಗುತ್ತೆ ಅಷ್ಟೇ. ಸೊ ಕ್ಲಾತಿಂಗ್ ಬಗ್ಗೆ ಹೇಳೋಕ್ಕಾಗಲ್ಲ, ಇವಾಗ ಎಲ್ಲ ಹುಡುಗರು ಪ್ರೋ ಆಗಿಬಿಟ್ಟಿರ್ತೀರಾ. ಬಟ್ ಅದೇ ಏನಂದರೆ ಅನ್ಕಂಫರ್ಟಬಲ್ ಆಗಿರೋದು ನಿಮ್ಗೆ ಅನಿಸ್ತಾ ಇರುತ್ತೆ ನಾನು ಅನ್ಕಂಫರ್ಟಬಲ್ ಆಗಿದ್ದೀನಿ ಅಂತ, ಬಟ್ ಅದು ಬೇರೆಯವ್ರು ಚೆನ್ನಾಗಿ ಅವ್ರಿಗೆ ಕ್ಯಾರಿ ಮಾಡೋಕೆ ಆಗ್ತಿದೆ, ಬಟ್ ನಿಮಗೆ ಆಗ್ತಾ ಇರಲ್ಲ. ಅದು ಬಟ್ಟೆ ಹಾಕಿದ್ರು ಅಥವಾ ಮೇಕಪ್ ಹಾಕಿದ್ರು ಕಾನ್ಫಿಡೆಂಟ್ ಆಗಿರ್ಬೇಕು, ನಾವು ಕಂಫರ್ಟಬಲ್ ಆಗಿ ಕಾನ್ಫಿಡೆಂಟ್ ಆಗಿರಬೇಕು. ಸೊ ಅವ್ರಿಗೆ ಕ್ಯಾರಿ ಮಾಡೋಕೆ ಆಗ್ತಿದೆ, ನಮ್ಗೆ ಮಾಡೋಕೆ ಆಗ್ತಿಲ್ಲ ಅಂದರೆ ಅದು ನಮಗೆ ಸೆಟ್ ಆಗಲ್ಲ. ಯಾಕಂದರೆ ಅವ್ರಿಗೆ ಆಗದಿರೋದು ನಮಗೇನೋ ಬೇರೆ ನಾವು ಕ್ಯಾರಿ ಮಾಡೋಕೆ ಆಗ್ತಾ ಇರುತ್ತೆ. ಸೊ ಅಷ್ಟೇ, ಅದೇನು ಮಿಸ್ಟೇಕ್ ಆಗಲ್ಲ ಅಷ್ಟೇ. ಕರೆಕ್ಟ್, ಏನೋ ನೋಡ್ಬಿಟ್ಟು ಇನ್ಫ್ಲುಯೆನ್ಸ್ ಆಗಬೇಡಿ. ಸೊ ಕ್ಲಾತಿಂಗ್ ಆಯಿತು. ನೆಕ್ಸ್ಟ್ ಫಾರ್ಮೋಸ್ಟ್ ಹೆಲ್ತ್, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇಷ್ಟೆಲ್ಲ ನಿಮಗೆ ಹೊರ್ಗಡೆ ಔಟ್ಲುಕ್ ಆದರೆ ಹೆಲ್ತ್ ಅನ್ನೋದು ಒಳಗಡೆಯಿಂದ ಸರಿ ಮಾಡ್ಕೊಡೋ ಒಂದು ವಿಷಯ. ಇದೆಲ್ಲ ನಾವೇನೋ ಆಚೆ ಚೆನ್ನಾಗಿ ಕಾಣಿಸೋದಕ್ಕೆ ಮಾಡ್ಕೋಬೋದು, ಬಟ್ ಇಷ್ಟೆಲ್ಲ ನಾವು ಮಾಡಿಕೊಂಡು ನಮ್ಮ ಹೆಲ್ತೇ ಸರಿ ಇಲ್ಲ ಅಂತಂದರೆ ಏನೂ ಯೂಸ್ ಇಲ್ಲ. ನಿಮ್ಮ ಸ್ಕಿನ್ ಆದರೂ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಇಂಟೇಕ್ ಏನು ಮಾಡ್ತೀರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ನೀರು ಕುಡಿಬೇಕು ಚೆನ್ನಾಗಿ. ನಮ್ಮ ಸ್ಕಿನ್ ಎಷ್ಟು ಹೈಡ್ರೇಟಿಂಗ್ ಆಗಿರುತ್ತೆ ಅಂದರೆ ಆಚೆ ಹಚ್ಚೋ ಪ್ರಾಡಕ್ಟ್ಸ್ಗಿನ್ನ ನೀರು ಎಷ್ಟು ಚೆನ್ನಾಗಿ ಕುಡಿತೀರೋ ಅಷ್ಟು ಒಳ್ಳೆಯದು. ಅದು ನೀರು ಕುಡೀರಿ. ಆಮೇಲೆ ಪ್ರಾಸೆಸ್ಡ್ ಫುಡ್ಡು ಅದನ್ನೆಲ್ಲ ನಾನು ಹೇಳ್ಬಾರ್ದು, ನಾನು ಅದಕ್ಕೆ ಹೆಲ್ತ್ ಬಂದಾಗ ನೀನೇ ಹೇಳು ಅಂತ ಹೇಳಿದ್ದೀನಿ. ಯಾಕಂದರೆ ನಾನು ತುಂಬ ಜಂಕ್ ಫುಡ್ ತಿಂತೀನಿ. ಅವಳು ಕಂಟ್ರೋಲ್ ಮಾಡ್ತಾಳೆ, ಬಟ್ ನಾನು ಕಂಟ್ರೋಲ್ ಮಾಡಲ್ಲ. ತುಂಬ ಅಂದರೆ ತುಂಬ ಜಂಕ್ ಫುಡ್ಡು ಪ್ರಾಸೆಸ್ ಫುಡ್ ತಿಂತಾ ಇದ್ದೆ. ತಿಂತೀನಿ ಅಂದರೆ ಆ ಲೆವೆಲ್ ತಿಂತಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅದು ಬಾಯಲ್ಲಿ ಹೇಳಕ್ಕೆ ಈಸಿ ಕಮ್ಮಿ ಮಾಡಿ ತಿನ್ಬೇಡಿ ಅಂತ, ಬಟ್ ಆಗಲ್ಲ. ಹುಡುಗಿರ್ಗೆ ಕ್ರೇವಿಂಗ್ಸ್ ಅಂತ ಸ್ಟಾರ್ಟ್ ಆದರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ಬಿಡೋದೇ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಈಗಿನ ಜನ್ರೇಷನಲ್ಲಿ ಫುಡ್ ನೋಡ್ತಾ ಇದ್ರೆ ತುಂಬ ಭಯ ಆಗುತ್ತೆ. ಸೊ ಆದಷ್ಟು ನಿಮ್ಮ ಕೈಲಿ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ. ತಿನ್ನಬೇಡಿ ಅಂತ ಹೇಳಲ್ಲ, ತಿನ್ನೋದ್ರಲ್ಲೇ ಸ್ವಲ್ಪ ಕಮ್ಮಿ ತಿನ್ನಿ ಅಷ್ಟೇ.
ಈ ಏನೋ ತುಂಬ ಡೀಪ್ ಫ್ರೈ ತಿನ್ನೋದು ಅದೆಲ್ಲ ನಿಮಗೆ ಎಫೆಕ್ಟು, ಯಾರಿಗೂ ಅಲ್ಲ. ಅದು ಹೆಂಗಾಗುತ್ತೆ ಅಂದರೆ ಡೀಪ್ ಫ್ರೈ ತಿಂತಾ ಆಯಿಲ್ ಜಾಸ್ತಿ ಎಕ್ಸ್ಟ್ರಾಕ್ಟ್ ಆಗ್ತಾ ಕಾಣಿಸುತ್ತೆ ಫೇಸಲ್ಲಿ. ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಂಗಾಗಿ ಡೀಪ್ ಫ್ರೈ ತಿನ್ನೋದು ತುಂಬ ಕಮ್ಮಿ ಮಾಡಿ. ತಿನ್ನಿ, ವೀಕ್ಲಿ ಒನ್ಸ್ ತಿನ್ನಿ. ಒಬ್ಬೊಬ್ರು ತಿಂತಾರೆ, ಡೈಲಿ ತಿನ್ನಬೇಡಿ. ಈ ಚಿಪ್ಸು ಮತ್ತು ನಮ್ಮ ಕಡೆ ಎಲ್ಲ ಬಜ್ಜಿ, ಮೆಣಸಿನ್ಕಾಯಿ ಅದೆಲ್ಲ ಇದ್ಬಿಟ್ರೆ ಏನೋ ಊಟನೂ ಬೇಡ ಅನಿಸುತ್ತೆ. ಬಟ್ ಅದೇ ಕಂಟ್ರೋಲ್ ಮಾಡಬೇಕು ಅಷ್ಟೇ. ನಾನು ಕಂಟ್ರೋಲ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಚೆನ್ನಾಗಿ ಫ್ರೂಟ್ಸ್ ತಿನ್ನಿ. ಸೀಸನ್ ವೈಸ್ ಯಾವ ಫ್ರೂಟ್ಸ್ ಬರುತ್ತೋ ಅದನ್ನು ಚೆನ್ನಾಗಿ ತಿನ್ನಿ. ಈ ಜಂಕ್ ಅದೆಲ್ಲ ತಿನ್ನೋ ಬದಲು ಫ್ರೂಟ್ಸ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ಈಗ ಸಮ್ಮರ್ ಅಲ್ವಾ, ಚೆನ್ನಾಗಿ ವಾಟರ್ಮಿಲನ್ ತಿನ್ನಿ, ಮಸ್ಕ್ ಮಿಲನ್ ತಿನ್ನಿ. ಯಾವುದು ಹೈಡ್ರೇಟಿಂಗ್ ಅನಿಸುತ್ತೆ ನಿಮಗೆ ಆ ಫ್ರೂಟ್ಸ್ನ ಚೆನ್ನಾಗಿ ತಿನ್ನಿ. ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ. ವಾಟರ್ ಇಂಟೇಕ್ ಜಾಸ್ತಿ ಮಾಡಿ, ಮತ್ತು ಪ್ರಾಸೆಸ್ ಫುಡ್ ಎಲ್ಲ ಕಮ್ಮಿ ಮಾಡಿ. ಇದು ಹೆಲ್ತ್ಗೆ ನಾವು ಕಮ್ಮಿ ಮಾತಾಡ್ತಿದ್ದೀವಿ ಅಂತ ಅನಿಸ್ಬೋದು, ಬಟ್ ಹೆಲ್ತಷ್ಟು ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಯಾಕಂದರೆ ಏನೋ ಮಾಡೋ ಟೈಮಲ್ಲಿ ಹುಷಾರಿಲ್ಲದೆ ಕುತ್ಕೊಂಡ್ಬಿಟ್ರೆ ಮನೇಲಿ ಅದರಷ್ಟು ತುಂಬ ಕಷ್ಟ ಇದಿಲ್ಲ. ಸೊ ಮೇನ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಹೌದು, ಅಷ್ಟೇ. ಹೆಲ್ತ್ ಒಂಥರ ಅದಕ್ಕೆ ನಾವು ಜಾಸ್ತಿ ಏನು ಮಾತಾಡೋಕ್ಕೂ ಆಗ್ತಿಲ್ಲ ಹೆಲ್ತ್ ಬಗ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಅದು. ಮತ್ತು ನಿಮಗೆ ಒಬ್ಬೊಬ್ರು ಇರ್ತಾರೆ ಜಿಮ್ಗೆಲ್ಲ ಹೋಗ್ತಾರೆ. ನಿಮಗೆ ಜಿಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ತಲೆ ಕೆಡ್ಸ್ಕೊಬಿಡಿ, ನನಗೆ ಆಗ್ತಿಲ್ಲ ಅಂತ. ಸೊ ನಾವು ಜಿಮ್ಗೆ ಹೋಗಲ್ಲ. ನೀವು ಬೆಸ್ಟ್ ವರ್ಕೌಟ್ ಏನಂದರೆ ವಾಕಿಂಗ್ ಮಾಡಿ, ಜಾಗ್ ಮಾಡಿ, ಅಥವಾ ನಿಮ್ಗೆ ಯಾವ್ದಾದ್ರು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ದರೆ ಬ್ಯಾಡ್ಮಿಂಟನ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಏನಾದರೂ ಒಟ್ಟು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆಡಿ, ಜಾಗಿಂಗ್ ಮಾಡಿ, ವಾಕ್ ಮಾಡಿ. ಡೈಲಿ ರೂಟೀನಲ್ಲಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಇಟ್ಕೊಳ್ಳಿ ಅಷ್ಟೇ. ಸುಮ್ಮನೆ ಲೇಸಿ ಆಗಿದ್ಬಿಟ್ರೆ ತುಂಬ ಕಷ್ಟ ಇದೆ ನೆಕ್ಸ್ಟ್ ಹೋಗ್ತಾ ಈಗಿನ ಫುಡ್ಡಲ್ಲಿ. ಸೊ ಹೆಲ್ತ್ ಈಸ್ ಮೇನ್ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಂದು ಇವರೇನು ಪ್ರೊಫೆಷ್ನಲ್ ಸ್ಕಿನ್ ಕೇರ್ ಮಾಡ್ತಾರಾ, ಇಲ್ಲ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟಾ, ಇಷ್ಟೊಂದೆಲ್ಲ ಮಾತಾಡೋಕ್ಕೆ ಅಂತೆಲ್ಲ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಇದು ನಿಜವಾಗ್ಲೂ ಈ ಮೇಕಪ್ ಆರ್ಟಿಸ್ಟಿಗಲ್ಲ, ಸ್ಕಿನ್ ಕೇರ್ ಮಾಡೋರ್ಗಲ್ಲ. ತುಂಬ ಮತ್ತು ತುಂಬ ನಾಲೆಡ್ಜ್ ಇರುತ್ತಲ್ಲ ಅದ್ರ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ, ಮೇಕಪ್ ಬಗ್ಗೆ, ಅವ್ರ ಬಗ್ಗೆ ಅಂದರೆ ಅವ್ರಿಗೋಸ್ಕರನೂ ಅಲ್ಲ ಈ ವಿಡಿಯೋ. ಆಲ್ಮೋಸ್ಟ್ ಅವರೇ ಜಡ್ಜ್ ಮಾಡೋಕ್ಕೆ ಹೋಗೋದು. ಇದು ಬಿಗಿನರ್ಸ್ಗೆ ಮತ್ತು ಲೇಸಿ ಆಗಿರ್ತಾರಲ್ವಾ, ಯಾಕಂದರೆ ನಾವು ಹಂಗೆ ನಾವಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ನಮ್ಮ ಥರ ಇದ್ದೇ ಇರ್ತಾರೆ. ಲೇಸಿ ಇರ್ತಾರೆ, ಸ್ಕಿನ್ ಕೇರ್ ಮಾಡೋಕ್ಕೆ, ಮೇಕಪ್ ಮಾಡೋಕ್ಕೆಲ್ಲ ಲೇಸಿ ಇರ್ತಾರೆ. ಸೊ ಅವ್ರಿಗೆ ಈ ಚಿಕ್ಕ ಟಿಪ್ಸ್ ಅಷ್ಟೇ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೇನಾದರೂ ಈ ಥರ ಏನಾದರೂ ವಿಷಯದ ಬಗ್ಗೆ ವ್ಲಾಗ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ತುಂಬ ಖುಷಿಯಿಂದ ಮಾಡ್ತಿದ್ವಿ, ಯಾಕಂದರೆ ಇದೆಲ್ಲ ಮಾಡಿರೋ ತಪ್ಪುಗಳೇ. ನಾವಿದೆಲ್ಲ ಮಾಡಿರೋ ತಪ್ಪುಗಳೇ. ಈ ಬಟ್ಟೆ ವಿಷಯ ಬಂದಾಗ ಅಂದರೆ ಎಕ್ಸಾಂಪಲ್ ಇವಳ ಹತ್ರ ಎಷ್ಟು ಈ ಗ್ರ್ಯಾಂಡ್ ಡ್ರೆಸ್ಸಸ್ ಹಬ್ಬಕ್ಕೆ ಮತ್ತು ಮದುವೆಗೆಲ್ಲ ಹಾಕೋತಾರಲ್ಲ, ಅದು ಎಷ್ಟು ಗ್ರ್ಯಾಂಡ್ ಡ್ರೆಸ್ಸಸ್ ಇವಳ ಹತ್ರ ಇದೆ ಅಂದರೆ ಲಿಟ್ರಲಿ ಒಂದು ಕಬರ್ಡ್ ತುಂಬ ಇದೆ. ಬಟ್ ಅವಳು ಇವಾಗ ಎಲ್ಲೂ ವೇರ್ ಮಾಡಲ್ಲ. ಎಲ್ಲಾದರೂ ಮದುವೆಗೆ ಹೋದಾಗ ಅವಾಗ ಹಾಕ್ತಾಳೆ. ಈಗೀಗ ಆಫೀಸ್ ಅಂತ ಕೆಲಸ ಅಂತ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಆ ಡ್ರೆಸ್ಸಸ್ ಎಲ್ಲ ವೇಸ್ಟು. ಈಗ ಅನ್ಸುತ್ತೆ ಸುಮ್ಮನೆ ಅದೆಲ್ಲ ತೊಗೊಂಡು ಯಾಕೆ ಬೇಕಿತ್ತು ಅಂತ. ಬಟ್ ಅದ್ರ ಬದಲು ನೀವು ಡೈಲಿ ವೇರ್ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಆಚೆ ಹೋದ್ರೆ ಹಾಕೊಂಡು ಹೋಗ್ಬೋದು, ಆಫೀಸ್ಗೆ ಹಾಕೊಂಡು ಹೋಗ್ಬೋದು, ಕಾಲೇಜ್ಗೆ ಹಾಕೊಂಡು ಹೋಗ್ಬೋದು. ಸೊ ಈ ಮಿಸ್ಟೇಕ್ಸ್ನ ಮಾಡಬೇಡಿ. ಈ ಥರ ಮಿಸ್ಟೇಕ್ಸು. ಮತ್ತು ಈ ಅಲರ್ಜಿ, ನನ್ನ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂದರೆ ತುಂಬ ಅಲರ್ಜಿ ಇರೋದು. ಸೊ ಅದೇ ಈ ಮಿಸ್ಟೇಕ್ಸ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಥರನೇ ಯಾರಿಗಾದ್ರೂ ತುಂಬ ಹೈಪರ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಸೊ ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿ ಏನಾಗಬೇಕಾದ್ರೂ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಬಾಯ್.